ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ರೂಟೀನ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಈ ಇಷ್ಟು ಬಿಸಿಲಲ್ಲಿ ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ನಮ್ಮ ಸ್ಕಿನ್ ಅಷ್ಟು ಟ್ಯಾನ್ ಆಗಿರುತ್ತೆ. ಅದಕ್ಕೆ ನಾನೊಂದು ಸಿಂಪಲ್ ಆಗಿರೋ ಒಂದು ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ತೋರಿಸೋದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡೋ ವಿಡಿಯೋ ಎಲ್ಲನೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ತಕ್ಷಣವೇ ಆ ವಿಡಿಯೋ ನೋಡ್ಬೋದು. ಮತ್ತು ನಾನು ಹೊಸ್ದಾಗಿ ಏನೇನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನೋ ತಕ್ಷಣವೂ ಕೂಡ ನೀವು ನೋಡ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು, ಸಿಂಪಲಾಗಿ ಹೋಗಿ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ಬೇಕು. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಈ ಒಂದು ಸ್ಕಿನ್ ಕೇರ್ನ ಈ ವೆದರ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ, ನಾನು ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ. ಹೋಮ್ ರೆಮಿಡಿ ಟ್ರೈ ಮಾಡಿದ್ದೀನಿ, ಆಮೇಲೆ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ. ಸ್ಕ್ರಬ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು, ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ. ನನಗಂತೂ ತುಂಬಾ ಯೂಸ್ಫುಲ್ ಆಗಿದ್ದು ಅಂತ ಅಂದರೆ ಈ ಒಂದು ಸಿಂಪಲ್ ಹೋಮ್ ರೆಮಿಡಿ ತುಂಬಾ ಇಷ್ಟ ಆಯಿತು. ಸಖತ್ತಾಗಿ ರಿಸಲ್ಟ್ ಬಂದಿದೆ. ನೀವು ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ನನ್ನ ಸ್ಕಿನ್ ಕೇರ್ ರೂಟೀನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಹಾಗೆಯೇ ನೀವು ಆ ರಿಸಲ್ಟ್ ನೋಡಿದ್ಮೇಲೆ ನೀವು ಕೂಡ ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡೇ ಮಾಡ್ತೀರಾ. ನನಗಂತೂ ತುಂಬಾ ಯೂಸ್ ಆಯಿತು. ನೀವೇನು ವರಿ ಮಾಡ್ಕೊಳ್ಬೇಡಿ, ಎಲ್ಲೂ ಸಿಗಲ್ಲ ಈ ಒಂದು ಪ್ರಾಡಕ್ಟ್ಸು ಮತ್ತು ಈ ಒಂದು ಹೋಮ್ ರೆಮಿಡಿನ ಅಂತ ಅಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದೆಲ್ಲ ಸಿಂಪಲ್ಲಾಗಿ ನಿಮಗೆ ಮನೆಯಲ್ಲೇ ಸಿಗೋ, ನಿಮ್ಮ ಮನೇಲಿ ಕಿಚನಲ್ಲೇ ಸಿಗೋ ಸಿಂಪಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೀವು ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ಹೆಣ್ಮಕ್ಳು ಗಂಡು ಮಕ್ಕಳು ಯಾರಿಗಾದರೂ ಇದನ್ನು ಯೂಸ್ ಮಾಡ್ಬೋದು. ಯಾಕಂತಂದರೆ ಹೋಮ್ ರೆಮಿಡಿ ಅಂತ ಅಂದರೆ ಮನೇಲೇ ಸಿಗೋ ಇಂಗ್ರೀಡಿಯೆಂಟಿಂದ ಮಾಡಿರೋ ಅಂಥದ್ದು. ಸೊ ಹಂಗಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ನಾವು ಸ್ಕಿನ್ ಕೇರ್ ರೂಟೀನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ. ಈಗ ನಾವು ಎಷ್ಟು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು, ಎಷ್ಟು ನಾವು ಹೋಮ್ ರೆಮಿಡಿನ ಯೂಸ್ ಮಾಡ್ಬೋದು, ಅದೆಲ್ಲದಕ್ಕೂ ಮುಂಚೆ ಫಸ್ಟು ನಮಗೆ ಏನೇ ಸೈಡ್ ಎಫೆಕ್ಟ್ಸ್ ಆಗದೆ ಇರಲಿ ಅಂತ ಫಸ್ಟು ನಾವು ಥಿಂಕ್ ಮಾಡ್ತೀವಿ. ಈಗ ಯಾವುದೇ ಒಂದು ಪ್ರಾಡಕ್ಟ್ ತಗೊಳ್ಳೋದಕ್ಕೂ ಮುಂಚೆ ನಾವು ಯೋಚನೆ ಮಾಡೋದು, ಇದನ್ನ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಇದರಲ್ಲಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಅನ್ನೋದು ಥಿಂಕಿಂಗ್ ತುಂಬಾ ಇರುತ್ತೆ. ಹಂಗಾಗಿ ನಾನು ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ. ನೀವು ನನ್ನ ಚಾನಲಲ್ಲಿ ತುಂಬ ವೆರೈಟಿಲಿ ನೋಡಿರ್ತೀರ, ತುಂಬ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿರೋದನ್ನ ನೋಡಿರ್ತೀರ. ನನ್ನ ತುಂಬ ಜನ ಕಂಟಿನ್ಯೂ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಈ ಒಂದು ವಿಡಿಯೋ ನೀವು ಫ್ರೆಂಡ್ಸ್, ರಿಲೇಟಿವ್ ಯಾರಿಗಾದರೂ ಶೇರ್ ಮಾಡ್ಬೋದು. ಯಾರಾದರೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ಏಜ್ ಲಿಮಿಟ್ಸ್ ಇಲ್ಲ, ಯಾರಾದರೂ ಯೂಸ್ ಮಾಡ್ಬೋದು. ಟೀನೇಜರ್ ಆಗಿರ್ಬೋದು, ಆಮೇಲೆ ಆಂಟಿದಿರಾಗಿರ್ಬೋದು, ಯಾರಾದರೂ ಇದನ್ನು ಟ್ರೈ ಮಾಡ್ಬೋದು. ಸೊ ನೀವು ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ. ಸೊ ಈಗ ನೋಡ್ಕೊಂಡು ಬನ್ನಿ ಏನೇನು ಇಂಗ್ರೀಡಿಯೆಂಟ್ ಹಾಕಿ ನಾನು ಹೇಗೆ ಅಪ್ಲೈ ಮಾಡಿದ್ದೀನಿ, ಹಾಗೆ ರಿಸಲ್ಟ್ ಕೂಡ ಹೇಗೆ ಬಂತು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ನಾನು ಕಡಲೆ ಹಿಟ್ಟು ಆಮೇಲೆ ಅರಿಶಿನ ತೊಗೊಂಡಿದ್ದೀನಿ. ನ್ಯಾಚುರಲ್ ಅರಿಶಿನ, ಅದು ಅಡುಗೆ ಅರಿಶಿನ ಅಲ್ಲ. ಅದ್ರ ಜೊತೆ ನೆಕ್ಸ್ಟು ಇಲ್ಲಿ ಹನಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಹನಿ ಇದೆಯೋ ಅದೇ ಹಾಕ್ಕೊಳ್ಳಿ. ನಾನು ಡಾಬರ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಜೊತೆಗೆ ಕರ್ಡ್ ಹಾಕಿ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ನಮ್ಮ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಪ್ಯಾಕ್ನ ನೀವು ಬಾಡಿಲಿ ಯಾವ ಪಾರ್ಟ್ಸ್ಗಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಹ್ಯಾಂಡ್ಗಾಗಿರ್ಬೋದು, ಲೆಗ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಆಗಿರ್ಬೋದು, ಎಲ್ಲದಕ್ಕೂ ನೀವು ಈ ಒಂದು ಪ್ಯಾಕ್ನ ಯೂಸ್ ಮಾಡ್ಕೊಳ್ಬೋದು, ಅಪ್ಲೈ ಮಾಡ್ಕೊಳ್ಬೋದು. ಈ ರೀತಿಯ ಈ ಒಂದು ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ. ತೀರಾ ನೀವು ಫುಲ್ಲು ತೆಳ್ಳಗೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು. ಇಷ್ಟು ಟೆಕ್ಸ್ಚರಲ್ಲಿದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೋಡಿ, ಅದಾದಮೇಲೆ ನಾನು ನಿಮ್ಗೆ ಹೇಳ್ತೀನಿ.
ಓಕೆ, ನೋಡ್ಕೊಂಡು ಬಂದ್ರಲ್ವಾ ಎಷ್ಟು ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿತ್ತು ಅಂತ. ನನಗೆ ಈ ಬಿಸಿಲಲ್ಲಿ ಯಪ್ಪ ವೀಕ್ಲಿ 3-4 ಟೈಮ್ಸ್ ಆದರೂ ಪಕ್ಕ ಮಾಡ್ಕೊಳ್ತೀನಿ. ಯಾಕಂತಂದರೆ ಅಷ್ಟು ಟ್ಯಾನ್ ಅಂತ ಅನಿಸುತ್ತೆ. ಆಮೇಲೆ ಈಗ ಬಟ್ಟೆ ಒಣಗಕ್ಕಾಗಿರ್ಬೋದು, ಏನಾದರೂ ಒಂದು ಅಂಗಡಿಗೆ ಹೋಗಿ ಬರೋದಕ್ಕಾಗಿರ್ಬೋದು, ಈ ಬಿಸಿಲಲ್ಲಿ ಒಂದು 5 ಮಿನಿಟ್ಸ್ ನಿಂತ್ರೆ ಬಿಫೋರು ಆಫ್ಟರ್ ಸ್ಕಿನ್ ನೋಡ್ಕೊಳ್ಬೋದು ನೀವು. ಅಷ್ಟು ನಮಗೆ ಯು ವಿ ಬಿ ರೇಸಿಂದ ತುಂಬಾ ನಮಗೆ ಏನಾಗ್ತಿದೆ, ಸ್ಕಿನ್ ಬರ್ನ್ ಆಗ್ತಾ ಇದೆ. ಸೊ ಅದಾದಮೇಲೆ ನಾನು ನಿಮಗೆ ಸನ್ಸ್ಕ್ರೀನ್ ಲೋಷನ್ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನೀಗ ರೀಸೆಂಟಾಗಿ ಯಾವ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲೇ ಹೋದರೂ ಆ ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಸನ್ನಿಂದ ನಿಮ್ಗೇನು ಬರ್ನ್ ಆಗೋದಿಲ್ಲ. ಸೊ ನೀವು ಎಲ್ಲೇ ಹೋಗಲಿ, ಹೊರಗಡೆ ಹೋಗಿ ಮನೇಲೇ ಇರಿ, ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ತಾನೆ ಇರಿ. ಒಂದೊಳ್ಳೆ ಗುಡ್ ರಿಸಲ್ಟ್ ಕೂಡ ಬರುತ್ತೆ. ಓಕೆ, ಈ ಒಂದು ಕಂಟೆಂಟ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.